ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಯಾವುದೇ ಪಾತ್ರೆ ತಳ ಅಂಟಿರೋ ಅಂಥ ಪಾತ್ರೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಐಸ್ ಕ್ಯೂಬ್ಸ್ಗಳನ್ನು ಹಾಕಿ ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಇದನ್ನು ನಾವು ನೀಟಾಗಿ ತೆಗಿಬೋದು. ಅದು ಯಾವುದೇ ರೀತಿ ಪಾತ್ರೆ ಆಗಿರ್ಬೋದು. ನೀವು ಈ ರೀತಿ ಮಾಡೋದ್ರಿಂದ ತಳ ಅಂಟಿರೋ ಅಂಥ ಪಾತ್ರೆನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ. ನೋಡಿ, ಒಂದು 2-3 ನಿಮಿಷಕ್ಕೆಲ್ಲ ಅದು ನೀಟಾಗಿ ನಮಗೆ ಕ್ಲೀನ್ ಆಗಿಬಿಡತ್ತೆ. ಸ್ವಲ್ಪ ಇದನ್ನು ಈ ರೀತಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಈ ರೀತಿ ಮಾಡ್ತಾಯಿರಿ. ಸ್ವಲ್ಪ ಹೊತ್ತಿಗೆಲ್ಲ ನಿಮಗೆ ನೋಡಿ ಈ ರೀತಿ ಆಗಿರುತ್ತೆ. ಇದನ್ನು ನೀಟಾಗಿ ನೀರಲ್ಲಿ ತೊಳಿರಿ. ತೊಳೆದಾದ್ಮೇಲೆ ಇನ್ನು ಏನಾದರೂ ಸ್ವಲ್ಪ ಕಲೆಗಳಿದ್ದರೆ ಅದನ್ನು ನಾರ್ಮಲಾಗಿ ನಾವು ಪಾತ್ರೆ ಹೇಗೆ ತೊಳಿತೀವಲ್ಲ ಆ ರೀತಿ ಸ್ವಲ್ಪ ಡಿಶ್ ವಾಶ್ ಜೆಲ್ಲು ಇಲ್ಲಾಂದರೆ ಸೋಪು ಏನಾದರೂ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಇನ್ನೂ ಸ್ವಲ್ಪ ಈ ರೀತಿ ಕಲೆ ಇದೆ. ಆಲ್ಮೋಸ್ಟ್ ಹೋಗಿದೆ, ಇನ್ನು ಸ್ವಲ್ಪ ಕಲೆ ಇದೆ. ಅದನ್ನು ನಾರ್ಮಲಾಗಿ ನಾವು ಸ್ಕ್ರಬ್ಬರಲ್ಲಿ ರಬ್ ಮಾಡಿದ್ರೆ, ಸ್ವಲ್ಪ ಸೋಪು ಇಲ್ಲ ಲಿಕ್ವಿಡನ್ನು ಹಾಕ್ಕೊಂಡು ರಬ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಷ್ಟೇ, ನೀಟಾಗಿ ತೊಳೆದ್ಬಿಟ್ರೆ ಆಗೋಯಿತು. ಆವಾಗಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಆಲೂಗಡ್ಡೆನ ನೋಡಿ, ಸಿಪ್ಪೆ ಈಸಿಯಾಗಿ ತಕ್ಕೊಳ್ಳೋದಕ್ಕೆ ಒಂದು ಐಡಿಯಾ ಏನಪ್ಪ ಅಂತಂದರೆ, ನೋಡಿ ಈ ರೀತಿ ಈಸಿಯಾಗಿ ಬರಬೇಕು ತೆಗಿಬೇಕಾದ್ರೆ. ಆ ರೀತಿ ಬರಬೇಕು ಅಂತಂದರೆ ನಿಮಗೆ ಆಲೂಗಡ್ಡೆನ ಬೇಯಿಸೋಕ್ಕೂ ಮುಂಚೆ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೇಯಿಸಿ. ಆವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಸಿಪ್ಪೆನೂ ಅಷ್ಟೇ ಈಸಿಯಾಗಿ ಬಂದುಬಿಡುತ್ತೆ. ನಮಗೆ ತುಂಬ ಕಷ್ಟಪಟ್ಟು ಸ್ವಲ್ಪನೇ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಕಂಪ್ಲೀಟಾಗಿ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಉಪ್ಪನ್ನು ಹಾಕಿಬಿಟ್ಟು ನೀವು ಬೇಯಿಸಬೇಕಾಗತ್ತೆ. ಸಡನ್ನಾಗಿ ನಮ್ಮ ಮೊಬೈಲು ನೀರಲ್ಲಿ ಬಿದ್ದುಬಿಡುತ್ತೆ, ಅಥವಾ ಮೊಬೈಲ್ ಮೇಲೆ ನೀರು ಬೀಳೋದು, ಇಲ್ಲ ಮಳೆಗೆ ಹೊರಗಡೆ ಹೋದಾಗ ನೆಂದೋಗೋದು, ಆ ರೀತಿ ಆದಾಗ ಅದರಲ್ಲಿರುವಂಥ ನೀರಂಶ ತೇವಾಂಶ ಎಲ್ಲ ಹೋಗಬೇಕು ಅಂದರೆ ಈ ರೀತಿ ಅಕ್ಕಿ ಒಳಗಡೆ ಈ ಮೊಬೈಲ್ನ ಈ ರೀತಿ ಇಟ್ಬಿಡಿ. ಒಂದು 2-3 ಅವರ್ಗೆ ಅದನ್ನು ಹಾಗೇ ಬಿಟ್ಬಿಡಿ. ತೇವಾಂಶ ಎಲ್ಲ ಎಳ್ಕೊಂಬಿಡುತ್ತೆ ಅಕ್ಕಿ. ಸೊ ಹಾಗಾಗಿ ಮೊಬೈಲು ನೀಟಾಗಿ ಅದರಲ್ಲಿ ಏನು ಒಂದು ಸ್ವಲ್ಪನೂ ತೇವಾಂಶ ಇಲ್ದಂಗೆ ನೀಟಾಗಿ ನಾವು ಇಟ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ರೀತಿ ಏನಾದರೂ ತೇವಾಂಶ ಆಗಿದ್ದರೆ ಈ ರೀತಿ ಅಕ್ಕಿ ಒಳಗಡೆ ಇಟ್ಟರೆ ಸಾಕಾಗತ್ತೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಬಿಸ್ಕೆಟ್ಸ್ನ ತೊಗೊಂಡಿರ್ತೀವಿ, ಇನ್ನು ಸ್ವಲ್ಪ ಒಂದು ಪಾಕೆಟಲ್ಲೇ ಇರುತ್ತೆ. ಅದನ್ನು ನಾವು ಹೊರಗಡೆನೇ ಇಟ್ಟರೆ ಮೆತ್ತಗಾಗ್ಬಿಡುತ್ತಲ್ವ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಒಂದು ಏರ್ಟೈಟ್ ಬಾಕ್ಸಲ್ಲಿ, ಗ್ಲಾಸ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಆ ರೀತಿ ಆಗೋದಿಲ್ಲ. ನೆಕ್ಸ್ಟ್ ಐಡಿಯಾ ನೋಡ್ತಾ ಇದ್ದೀರಲ್ಲ, ವಾಟರ್ ಬಾಟಲ್, ಡೈಲಿ ಯೂಸ್ ಮಾಡೋವಂಥ ವಾಟರ್ ಬಾಟಲ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಮೆಥಡು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಲ್ಲಾಂದರೆ ನಿಂಬೆಹಣ್ಣಿನ ಸಿಪ್ಪೆ ಏನೇ ಇದ್ರೂ ಹಾಕ್ಕೊಳ್ಳಿ. ಎರಡನ್ನೂ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಶೇಕ್ ಮಾಡಿ ಈ ರೀತಿ ಚೆನ್ನಾಗಿ ಕುಲ್ಕಿ ತೊಳಿರಿ. ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ, ತಣ್ಣೀರಿಗಿಂತ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಅದನ್ನು ಶೇಕ್ ಮಾಡಿಬಿಟ್ಟು ಎಲ್ಲ ಕಡೆ ಕ್ಯಾಪ್ ಒಳಗಡೆನೂ ಹೋಗಬೇಕು. ಆ ರೀತಿ ಶೇಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಟ್ಟು ಆಮೇಲೆ ಇದನ್ನು ನಾರ್ಮಲ್ ವಾಟರಲ್ಲಿ ತೊಳೆದ್ರೆ ಕ್ಲೀನ್ ಆಗುತ್ತೆ. ಹಾಗೆಯೇ ಈ ರೀತಿ ಸ್ಟೀಲ್ ಬಾಟಲ್ಗಳೆಲ್ಲ ಮೇಲ್ಗಡೆ ಗಲೀಜಾಗಿರುತ್ತಲ್ಲ, ಅದನ್ನು ಸ್ಕ್ರಬ್ಬರಲ್ಲೆಲ್ಲ ರಬ್ ಮಾಡಿದ್ರೆ ಸ್ಕ್ರ್ಯಾಚಸ್ ಥರ ಬಿದ್ದುಬಿಡುತ್ತೆ. ಹಾಗೆ ಅದರ ಕಲ್ಲರು ಸಹ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿ, ಈ ರೀತಿ ಒಂದು ಕೋಲ್ಗೇಟ್ ಪೌಡ್ರ್ ಇರುತ್ತಲ್ಲ, ಅದು ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ಸುಮ್ಮನೆ ಈ ರೀತಿ ರಬ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಕಲೆಗಳು ಸಹ ಅದ್ರ ಮೇಲೆ ಉಳಿಯೋದಿಲ್ಲ. ಈ ರೀತಿ ವಾಶ್ ಮಾಡ್ಕೋಬೋದು. ಒಳಗಡೆನೂ ಅಷ್ಟೇ, ಇವಾಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರ್ತೀವಲ್ಲ ಅದನ್ನು ಚೆಲ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಾಗಲಕಾಯಿನ ಉಪಯೋಗಿಸ್ತೀವಿ ಅಂದರೆ ತುಂಬ ಜನ ಹಾಗಲಕಾಯಿ ಕಹಿ ಇರುತ್ತೆ ಅಂತ ಉಪಯೋಗಿಸೋದಿಲ್ಲ. ಆದರೆ ಕಹಿ ಹೋಗಬೇಕು ಅಂತಂದರೆ ಈ ರೀತಿ ಒಂದು ಬೌಲಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೇ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಂಬಿಟ್ಟು ಹಾಗಲಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಿ, ನೀವು ಯಾವ ಸೈಜ್ ಕಟ್ ಮಾಡಿರ್ತೀರೋ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಈ ನೀರಿರುವಂಥ ಬೌಲಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇಸ್ಕಿ ತೊಳಿಬೇಕು. ಒಂದು 2-3 ನಿಮಿಷ, ಇಲ್ಲ ಒಂದು 5 ನಿಮಿಷನಾದರೂ ಆ ನೀರಲ್ಲೇ ಬಿಟ್ಬಿಡಿ. ಅದಾದಮೇಲೆ ನೋಡಿ, ಈ ರೀತಿ ನೀಟಾಗಿ ಈ ರೀತಿ ಇಸ್ಕಿ ಅದನ್ನು ಹಿಂಡಿಬಿಟ್ಟು ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ನೀವು ಯೂಸ್ ಮಾಡೋದ್ರಿಂದ ಕಹಿ ಆಗೋದಿಲ್ಲ ಹಾಗಲಕಾಯಿ. ನೆಕ್ಸ್ಟು ಈ ರೀತಿ ಸೋಪನ್ನು ವಾಶ್ರೂಮಲ್ಲಿ ಬಳಸ್ತಾ ಇರ್ತೀವಲ್ಲ, ವಾಶ್ರೂಮಲ್ಲಿ ಬಟ್ಟೆ ಒಗೆಯೋಕ್ಕೆ ಬಳಸೋವಂಥ ಸೋಪ್ ಇರ್ಬೋದು. ಈ ರೀತಿ ನಾವು
ಡೈಲಿ ಸ್ನಾನ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸೋಪ್ಗಳಿರ್ಬೋದು. ಅದನ್ನು ನೋಡಿ ಈ ರೀತಿ ನಾವು ಸೋಪ್ ಬಾಕ್ಸಲ್ಲಿ ಇಟ್ಟಿರ್ತೀವಿ, ಆದರೆ ನೋಡಿ ಕೆಳಗಡೆ ಎಲ್ಲ ತೇವಾಂಶ ಹಾಗೇ ಇರುತ್ತೆ, ಸೋಪ್ ವೇಸ್ಟ್ ಆಗುತ್ತೆ. ಅದ್ರ ಬದಲಾಗಿ ಇಲ್ಲಿ ನೋಡಿ ಈ ರೀತಿ ಸ್ಪಾಂಜ್ದು ಇದು ಸಿಗುತ್ತಲ್ಲ ಸ್ಕ್ರಬ್ಬರು, ಒಂದು ಕಡೆ ಇದಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಗ್ರೀನ್ ಕಲರ್ ಇರುತ್ತೆ, ಇನ್ನೊಂದು ಕಡೆ ಸ್ಪಾಂಜ್ ರೀತಿ ಇರುತ್ತೆ. ಅದನ್ನು ನೀವು ಯೂಸ್ ಮಾಡ್ಬೋದು. ಅದನ್ನು ನೀವು ಬೇಕಂದರೆ ಆ ಬಾಕ್ಸಲ್ಲೂ ಇಟ್ಟಿಡ್ಬೋದು, ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗಿ ಇಡ್ಬೋದು. ಇದನ್ನು ಇವಾಗ ನಾವು ವಾಶ್ ಮಾಡಿದ್ಮೇಲೆ ನೋಡ್ತಾ ಇರ್ತೀರಲ್ಲ ನೋಡಿ, ಈ ರೀತಿ ವಾಶ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ಕ್ರಬ್ಬರ್ ಮೇಲೆ ಇಡೋದ್ರಿಂದ ಎಕ್ಸ್ಟ್ರಾ ಏನು ಇರುತ್ತಲ್ಲ ಆ ನೀರೆಲ್ಲ ಆ ಒಂದು ಸ್ಕ್ರಬ್ಬರಲ್ಲಿ ಇರುತ್ತೆ. ನೀವು ಬೇಕಂದರೆ ಆ ಸ್ಕ್ರಬ್ಬರ್ನ ಏನಕ್ಕಾದರೂ ಕ್ಲೀನಿಂಗಿಗೆ ಯೂಸ್ ಮಾಡ್ಕೋಬೋದು.